So in this class, we'll go with some geographical and environmental important current affairs. Geography ಮತ್ತು environment, ಓಕೆನಾ. ಸೊ ಇಲ್ಲಿ ಕಳೆದ ಒಂದು ವರ್ಷದಲ್ಲಿ ಲೈಕ್ ಎಂಟೈರ್ 2023 ಜಾನ್ ಟು 2023 ಡಿಸೆಂಬರ್ವರೆಗೂ ಸೊ ಜೋಗ್ರಫಿಗೆ ಸಂಬಂಧಪಟ್ಟಂಗೆ ಏನೇನೆಲ್ಲ ಬದಲಾವಣೆಗಳಾಗ್ತಾ ಹೋಗ್ತಾವೆ, ಜೊತೆಗೆ ಎನ್ವಿರಾನ್ಮೆಂಟಲ್ ಸೈನ್ಸ್ EVSಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಬದಲಾವಣೆಗಳು ಆಗ್ತಾವೆ ಅನ್ನುವಂಥ ಕಾನ್ಸೆಪ್ಟ್ಸ್ಗಳನ್ನು ಸೊ ನಾವೇನು ಮಾಡಬೇಕಾಗಿತ್ತು ಅಂತಂದರೆ ಸೊ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಬೇಕಾಗಿದೆ, ಓಕೆನಾ. ಸೊ ಹಾಗಾಗಿ ವಿಲ್ ಗೋ ವಿತ್ geography related current affairs. Before going to start our discussions, once again good evening everyone. Okay, yes, so geography ಗೆ ಸಂಬಂಧಪಟ್ಟಂತೆ we'll go with geography. ಓಕೆ, ಸೊ ವಿಲ್ ಗೋ ವಿತ್ ಜಾಗ್ರಫಿ. ಓಕೆ, ಅಂದರೆ ಜಿಯೋ ರಿಲೇಟೆಡ್ ಇರುವಂಥ ಕಾನ್ಸೆಪ್ಟ್ಸ್ಗಳೇನು. ಹಾಗಿದ್ರೆ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಏನೆಲ್ಲ ಜಾಗ್ರಫಿ ರಿಲೇಟೆಡ್ ಏನೆಲ್ಲ ಇಶ್ಯೂಸ್ ಇರ್ತಾವೆ, ಸೊ ಅವೆಲ್ಲ ಇಶ್ಯೂಸ್ಗಳನ್ನ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಇಲ್ಲಿ ಕವರ್ ಮಾಡ್ತಾ ಹೋಗ್ತೀವಿ. ಸೊ ಜಾಗ್ರಫಿ ರಿಲೇಟೆಡ್ ಇಶ್ಯೂಸ್ಗಳಂದರೆ ಯಾವ ರೀತಿ, ಸೊ ಮೆನಿ ಆಫ್ ದ ಟೈಮ್ ನಮ್ಗೆ ಫ್ಲಡ್ಸ್ಗಳಾಗಿರ್ಬೋದು ಅಥವಾ ಸೈಕ್ಲೋನ್ಸ್ಗಳಾಗಿರ್ಬೋದು, ಓಕೆನಾ, ಅಥವಾ ವಾಟರ್ ಡಿಸ್ಪ್ಯೂಟ್ಸ್ಗಳಾಗಿರ್ಬೋದು, ಬಾರ್ಡರ್ ಡಿಸ್ಪ್ಯೂಟ್ಸ್ಗಳಾಗಿರ್ಬೋದು. ಸೊ ಈ ರೀತಿ ಸುಮಾರು ವಾಲ್ಕೆನಿಕ್ಸ್ಗಳಾಗಿರ್ಬೋದು, ಓಕೆನಾ. ಸೊ ಈ ರೀತಿ ಸುಮಾರು ಕಾನ್ಸೆಪ್ಟ್ಸ್ಗಳನ್ನ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಇಲ್ಲಿ ಮುಖ್ಯವಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಹಾಗಿದ್ರೆ ನಮ್ಮ ಜಾಗ್ರಫಿಗಳನ್ನು ಫಸ್ಟ್ ಕಾನ್ಸೆಪ್ಟ್ನ ತೊಗೊಂಡು ಹೋಗೋಣ. ಪ್ರತಿ ವರ್ಷ ರೈನಿ ಸೀಸನ್ ಬಂದಾಗ ನಾವು ಇದ್ರ ಬಗ್ಗೆ ನೋಡ್ತಾನೆ ಇರ್ತೀವಿ, ದಟ್ ಈಸ್ ಸೈಕ್ಲೋನ್ಸ್, ಓಕೆನಾ. ಸೊ ಕಳೆದ ಒಂದು ವರ್ಷ ಯಾವ ಭಾಗದಲ್ಲಿ ಯಾವ ಸೈಕ್ಲೋನ್ಸ್ಗಳು ಬರ್ತಾವೆ, ಮೀನ್ಸ್ ಚಂಡಮಾರುತಗಳು ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಸೈಕ್ಲೋನ್ಸಲ್ಲಿ ಎರಡು ರೀತಿಯಾದ ಸೈಕ್ಲೋನ್ಸ್ ಬರ್ತವೆ, ಸೈಕ್ಲೋನ್ಸ್ ಆ್ಯಂಡ್ ಆ್ಯಂಟಿ ಸೈಕ್ಲೋನ್ಸ್ ಅಂತ ಹೇಳಿ ಕರಿತೀವಿ. ಸೊ ಯಾಕೆ ಈ ಸೈಕ್ಲೋನ್ಸ್ಗಳು ಬರ್ತಾವೆ, ಓಕೆ. ಸೊ ಈ ರೀತಿ ಸುಮಾರು ಕಾನ್ಸೆಪ್ಟ್ಸ್ಗಳನ್ನ ಸೊ ನಾವೇನು ಮಾಡ್ತಾ ಹೋಗಬೇಕು ಆಗ್ತದೆ ಅಂತಂದರೆ ಡಿಸ್ಕಸ್ ಮಾಡಬೇಕಾಗ್ತದೆ. ಸೊ ವಿಲ್ ಸ್ಟಾರ್ಟ್ ವಿತ್ ಸೈಕ್ಲೋನ್. ಓಕೆ, ಸೊ ವಿಲ್ ಗೋ ವಿತ್ ಸೈಕ್ಲೋನ್ಸ್. Okay, so we'll go with cyclones. Cyclones ಕನ್ನಡದಲ್ಲಿ ಚಂಡಮಾರುತಗಳು ಅಂತ ಹೇಳಿ ಕರಿತೀವಿ. ಸೈಕ್ಲೋನ್ಸ್ ಕನ್ನಡದಲ್ಲಿ ಚಂಡಮಾರುತ ಅಂತ ಹೇಳಿ ಕರಿತೀವಿ, ಓಕೆನಾ. ಎಸ್, ಹಾಗಿದ್ರೆ ಚಂಡಮಾರುತ ಅಂತಂದ್ರೇನು, ನಮಗೆಲ್ಲ ನೀವು ಜಾಗ್ರಫಿ ಒಳಗೆ ನಮ್ದು ಅಟ್ಮಾಸ್ಫಿರಿಕ್ ಸಿಸ್ಟಮನ್ನು ಕಲ್ತಿರ್ತೀರಿ, ಓಕೆನಾ. ಸೊ ವಾಯುಗುಣ ಅಂತ ಹೇಳಿ ಕರಿತೀವಿ, ಓಕೆನಾ. ಸೊ ಇಲ್ಲಿ ಮುಖ್ಯವಾಗಿ ಏನಾಗ್ತದಪ್ಪ ಅಂತಂದರೆ ಡ್ಯೂ ಟು ದಿ ಪ್ರೆಷರ್ ವೇರಿಯೇಷನ್ಸ್, ಪ್ರೆಷರ್ ಅಂದರೆ ಏರ್ ಪ್ರೆಷರ್ ಅಂತ ಕರಿತೀವಲ್ಲ, ಓಕೆ. ಸೊ ಪ್ರೆಷರ್ ವೇರಿಯೇಷನ್ಸಿಂದ ಏನಾಗ್ತಾ ಹೋಗ್ತದೆ ಅಂತಂದರೆ ನಮಗೆ ಯೂಶ್ವಲಿ ಈ ಸೈಕ್ಲೋನ್ಸ್ಗಳು ಫಾರ್ಮ್ ಆಗ್ತಾ ಹೋಗ್ತವೆ, ಓಕೆನಾ. ಸೊ ಭೂಮಿಯ ಮೇಲೆ ವಾಯುಮಂಡಲ ಒತ್ತಡದ ಹಂಚಿಕೆ ಹೆಚ್ಚು ವ್ಯತ್ಯಾಸವನ್ನು ಹೊಂದಿರ್ತದೆ. ಕೆಲವೊಂದು ಕಡೆ ಸೊ ವಾಯುಮಂಡಲದ ಏರ್ ಪ್ರೆಷರ್ ಅಂತ ಏನು ಕರಿತೀವಲ್ಲ, ಈ ಪ್ರೆಷರ್ ಒಂದು ಕಡೆ ಏನಾಗಿರ್ತದಪ್ಪ ಅಂತಂದರೆ ಯೂಶ್ವಲಿ ಒಂದಕ್ಕಿಂತ ಒಂದು ಕಡೆ ಭಾಳ ವೇರಿಯೇಬಲ್ ಅದ. ದ ಎಂಟೈರ್ ಅಟ್ಮಾಸ್ಫಿಯರ್ ಒಳಗೆ ಪ್ರೆಷರ್ ಅನ್ನುವಂಥದ್ದು ಏನಪ್ಪ ಅಂದರೆ ಒಂದೇ ರೀತಿಯಾಗಿ ಫಾರ್ಮ್ ಆಗಿಲ್ಲ. ಪ್ಲೀಸ್, ಓಕೆ. ಪ್ರೆಷರ್ ಅನ್ನುವಂಥದ್ದು ಏನಾಗಿಲ್ಲಪ್ಪ ಅಂತಂದರೆ ಒಂದೇ ರೀತಿ ಫಾರ್ಮ್ ಆಗಿಲ್ಲ. ಸೊ ಬೇರೆ ಸ್ಥಳಗಳಲ್ಲಿ ಬೇರೆ ರೀತಿ ಏನಾಗ್ತಾ ಹೋಗ್ತದಪ್ಪ ಅಂತಂದರೆ ಪ್ರೆಷರ್ ಫಾರ್ಮ್ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಏನಾಗ್ತಪ್ಪ ಅಂತಂದರೆ ಈ ಪ್ರೆಷರ್ ವೇರಿಯೇಷನ್ಸ್ ಇಂದ ನಮ್ಮಲ್ಲಿ ಏನಾಗ್ತಾ ಹೋಗ್ತದಪ್ಪ ಅಂತಂದರೆ ಈ ಒಂದು ಸೈಕ್ಲೋನ್ಸ್ಗಳು ಫಾರ್ಮ್ ಆಗ್ತಾ ಹೋಗ್ತವೆ. ಅದರಿಂದ ಸೊ ಪ್ರೆಷರ್ ವೇರಿಯೇಷನ್ಸ್ ಅಥವಾ ವಾಯುಮಂಡಲದ ಒತ್ತಡದ ಪರಿಣಾಮ ಅಂಥೇಳಿ ಕರಿತೀವಿ. ಒತ್ತಡದ ಪರಿಣಾಮದಿಂದ, ಎಸ್, ವೆರಿ ಇಂಪಾರ್ಟೆಂಟ್. ಪ್ರೆಷರ್ ವೇರಿಯೇಷನ್ಸಿಂದ ನಮಗೇನಾಗ್ತಾ ಹೋಗ್ತದಪ್ಪ ಅಂತಂದರೆ ಇಲ್ಲಿ ಮುಖ್ಯವಾಗಿ ಈ ಸೈಕ್ಲೋನ್ಸ್ಗಳು ಏನಾಗ್ತಾ ಹೋಗ್ತವಪ್ಪ ಅಂದರೆ ಫಾರ್ಮ್ ಆಗ್ತಾ ಹೋಗ್ತಾವೆ. ಫಸ್ಟ್ ನಾವು ವಿಂಡ್ಸ್ ಅಂತ ಹೇಳಿ ಕರಿತೀವಿ. ಲೇಟರ್ ಆನ್ ನೆಕ್ಸ್ಟ್ ವರ್ಷನ್ಗೆ ನಾವೇನು ಕರಿತಾ ಹೋಗ್ತೀವಪ್ಪ ಅಂದರೆ ಸೈಕ್ಲೋನ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ, ಓಕೆನಾ. ಸೊ ಯೂಶ್ವಲಿ ಏನಾಗ್ತಾ ಹೋಗ್ತದಪ್ಪ ಅಂತಂದರೆ ಯಾವಾಗಲೂ ನಮ್ದು ವಿಂಡ್ಸ್ ಯಾವ ರೀತಿ ಎಲ್ಲಿಂದ ಯಾವ ಕಡೆ ಫ್ಲೋ ಆಗ್ತಿರ್ತವಪ್ಪ ಅಂತಂದರೆ ಯೂಶ್ವಲಿ ಸೊ ಇಲ್ಲಿ ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಏನಾಗ್ತಿರಪ್ಪ ಅಂದರೆ ಅವು ಫ್ಲೋ ಆಗ್ತಾ ಇರ್ತವೆ. ಎಲ್ಲಿಂದ, ಸೊ ಹೈ ಪ್ರೆಷರಿಂದ ಹೈ ಪ್ರೆಷರಿಂದ ಲೋ ಪ್ರೆಷರ್ವರೆಗೂ, ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಏನಾಗ್ತಿರ್ತವಪ್ಪ ಅಂತಂದರೆ ಇಲ್ಲಿ ಅವು ಫ್ಲೋ ಆಗ್ತಾ ಇರ್ತವೆ, ಓಕೆನಾ. ಸೊ ಅಲ್ಲಿ ಇಫ್ ಇನ್ ಕೇಸ್ ಆ ಒಂದು ಭಾಗದಲ್ಲಿ ಕಾರಣಾಂತರಗಳಿಂದ ಯಾವುದಾದ್ರೂ ಒಂದು ಭಾಗದಲ್ಲಿ ಜಸ್ಟ್ ಇಮ್ಯಾಜಿನ್, ಸೊ ಈಗೇನಾಗ್ತಿರ್ತದಪ್ಪ ಅಂತಂದರೆ ಇಲ್ಲಿ ಯೂಶ್ವಲಿ ನಮ್ಮಲ್ಲಿ ಏನು ಕರಿತೀವಿ ನಾವು ಕೊರಿಯಾಲಿಸಿಸ್ ಫೋರ್ಸ್, ನಾರ್ತ್ ಮತ್ತು 0 ಡಿಗ್ರಿ ಇಕ್ವಿಟಾರ್ ನಾರ್ತ್ ಮತ್ತು 0 ಡಿಗ್ರಿ ಇಕ್ವಿಟಾರ್ ಸೌತ್ ಅಂಥೇಳಿ ಕರಿತೀವಿ, ಓಕೆನಾ. ಸೊ ಇಲ್ಲಿ ನೋಡಿರಿ, ಯೂಶ್ವಲಿ ಈಗ ಈ ದಿಕ್ಕಿನಲ್ಲಿ ನಮ್ಗೆ ಏನಾಗ್ತಿರ್ತದಪ್ಪ ಅಂದರೆ ವಿಂಡ್ಸ್ಗಳು ಫ್ಲೋ ಆಗ್ತಿರ್ತಾವೆ ಅಂದ್ಕೊಳ್ಳೋದು. ಸೊ ಆ ಫ್ಲೋ ಆದಂಥ ಸಮಯದೊಳಗೆ ಇಫ್ ಇನ್ ಕೇಸ್ ಇಲ್ಲಿ ಯಾವುದಾದ್ರೂ ಒಂದು ರೀಜನ್ ಒಳಗೆ ಪ್ರೆಷರ್ ಲೋ ಆಗಿಬಿಡ್ತು ಅಂತಂದರೆ
ಪ್ರೆಷರ್ ಲೋ ಆಗ್ತದೆ ಅಂತಂದರೆ ಸೊ ಅವಾಗ ಏನಾಗ್ತಾವಪ್ಪ ಅಂದ್ರೆ ಏನಾಗ್ತಾವೆ ಸೊ ಈ ರೀತಿಯಾಗಿ ಆ ವಿಂಡ್ಸ್ಗಳು ಏನಾಗ್ತಾವಪ್ಪ ಅಂತಂದರೆ ಇಲ್ಲೇ ಸೈಕಲ್ ರೀತಿಯಾಗಿ ತಿರುಗ್ತಾ ಹೋಗ್ತಾವಲ್ಲ, ದಟ್ ಈಸ್ ಕಾಲ್ಡ್ ಎ ಸೈಕ್ಲೋನ್ಸ್. ಓಕೆನಾ. ಸೊ ಅದು ನಾವು ಅಂದರೆ ಅದು ಅಲ್ಲಿ ಏನಾಗ್ತದಪ್ಪ ಅಂತಂದರೆ ರೊಟೇಟ್ ಆಗ್ತಾ ಇರ್ತದೆ. ಯೂಶ್ವಲಿ ಏನಾಗ್ತಿರ್ತದೆ ಅದು ಹಿಂಗೆ ಹೋಗ್ತಿರ್ಬೇಕು. ಓಕೆನಾ, ಹಿಂಗೆ ಹೋಗ್ತಿರ್ತದೆ. ಓಕೆನಾ. ಸೊ ಡ್ಯೂ ಟು ದಿ ವೇರಿಯಸ್ ರೀಸನ್ ಏನಾಗಿಬಿಡ್ತದಪ್ಪ ಅಂತಂದರೆ ಯಾವುದಾದ್ರೂ ಒಂದು ಭಾಗದಲ್ಲಿ ಪ್ರೆಷರ್ ಲೋ ಆಯಿತು ಅಂದ್ಕೊಳ್ಳೋನು. ಓಕೆ. ಸೊ ಈಗ ಇಲ್ಲಿ ಪ್ರೆಷರ್ ಲೋ ಆಯಿತು ಅಂದ್ಕೊಂಡ್ರೆ ಸೊ ಇಲ್ಲಿ ಈ ಡೈರೆಕ್ಷನ್ ಹೋಗ್ತಿಂಥ ವಿಂಡ್ಸ್ಗಳು ಮುಂದೆ ಹೋಗೋದಿಲ್ಲ, ಅವು ಏನಾಗ್ತವಪ್ಪ ಅಂತಂದರೆ ಲೋ ಪ್ರೆಷರ್ ಕಡೆ ಬರ್ತಾ ಹೋಗ್ತವೆ. ಅರ್ಥ ಆಗ್ತಿದಿಲ್ಲ. ಸೊ ಅವಾಗ ಯೂಶ್ವಲಿ ಏನಾಗ್ತದಪ್ಪ ಅಂತಂದರೆ ಸೊ ಈ ರೀತಿ ಏನಾಗ್ತದೆ ಅಂದರೆ ಅಲ್ಲಿ ತಿರುಗ್ತಾ ಹೋಗ್ತದೆ. ಅದನ್ನು ನಾವೇನು ಕರಿತಾವಪ್ಪ ಅಂತಂದರೆ ಸೈಕ್ಲೋನ್ಸ್ ಅಥವಾ ಚಂಡಮಾರುತಗಳು ಅಂತ ಹೇಳಿ ಕರಿತೀವಿ. ಎಸ್, ಯಾಕೆ ಉಂಟಾಗ್ತಾವೆ? ಡ್ಯೂ ಟು ದಿ ಲೋ ಪ್ರೆಷರ್. ಓಕೆನಾ. ಯಾಕಂದರೆ ಇಡೀ ಅಟ್ಮಾಸ್ಫಿಯರ್ ಒಳಗೆ ಪ್ರೆಷರ್ ಅನ್ನುವಂಥದ್ದು ಏನಿಲ್ಲಪ್ಪ ಅಂದರೆ ಒಂದೇ ರೀತಿ ಫಾರ್ಮ್ ಆಗಿಲ್ಲ, ಬೇರೆ ಬೇರೆ ರೀತಿ ಫಾರ್ಮ್ ಆಗಿರೋದ್ರಿಂದ ಈಗ ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಹೋಗ್ತಿದ್ದ ಸಮಯದಲ್ಲಿ ಎಲ್ಲಿ ಲೋ ಪ್ರೆಷರ್ ಇರ್ತಾವಲ್ಲ ಅಲ್ಲಿ ಏನಾಗ್ತದಪ್ಪ ಅಂದರೆ ಅದು ವೃತ್ತಾಕಾರದೊಳಗೆ ಏನಾಗ್ತದೆ ಫ್ಲೋ ಆಗಕ್ಕೆ ಚಾಲು ಆಗ್ತದೆ. ಅದನ್ನು ನಾವೇನು ಕರಿತೀವಪ್ಪ ಅಂತಂದರೆ ಯೂಶ್ವಲಿ ಚಂಡಮಾರುತಗಳು ಅಂಥೇಳಿ ಕರಿತೀವಿ. ಅರ್ಥ ಆಗ್ಲಿಕ್ಕತ್ತದ? ಸೊ ಈ ಚಂಡಮಾರುತದಲ್ಲಿ ನಾವು ಅಥವಾ ಈ ಸೈಕ್ಲೋನ್ಸಲ್ಲಿ 2 ಟೈಪ್ಸ್ ಆಫ್ ಸೈಕ್ಲೋನ್ಸ್ ವಿ ಹ್ಯಾವ್. ಫಸ್ಟ್ ಅಂದ್ರೆ ಇಲ್ಲಿ ನೋಡ್ರಿ, ಇವಾಗ ನಾವು ಈ ಚಂಡಮಾರುತಗಳಿಗೆ ನಾವೇನು ಕರಿತೀವಪ್ಪ ಅಂದರೆ ಏನು ಈ ಸೈಕ್ಲೋನ್ಸ್ ಅಂತ ಕರಿತೀವಲ್ಲ, ಸೈಕ್ಲೋನ್ಸಲ್ಲಿ 2 ರೀತಿ ಸೈಕ್ಲೋನ್ಸ್ಗಳು ಬರ್ತವೆ, ಕಂಟಿನ್ಯೂಸ್ ಮತ್ತು ವೇರಿಯಬಲ್ ಸೈಕ್ಲೋನ್ಸ್ ಅಂತೇಳಿ. ಓಕೆನಾ. ಕಂಟಿನ್ಯೂಸ್ ಅಂತಂದರೆ ಇವು ರೆಗ್ಯುಲರಾಗಿ ಇರ್ತಾವೆ, ಇದರಿಂದ ನಮ್ಗೆ ಅಷ್ಟೊಂದು ಬ್ಯಾಡ್ ಇಂಪ್ಯಾಕ್ಟ್ ಏನಾಗೋದಿಲ್ಲ. ವೇರಿಯೇಬಲ್ ಸೈಕ್ಲೋನ್ಸ್ ಅಂತೇನು ಕರಿತೀವಲ್ಲ, ವೇರಿಯೇಬಲ್ ವಿಂಡ್ಸ್ ಅಂತೇನು ಕರಿತೀವಲ್ಲ, ಈ ವೇರಿಯೇಬಲ್ ವಿಂಡ್ಸ್ಗಳು ಏನಾಗ್ತಾ ಹೋಗ್ತವಪ್ಪ ಅಂತಂದರೆ ಸೊ ಇವು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ, ಡ್ಯೂ ಟು ದಿ ಲೋ ಪ್ರೆಷರಿಂದ ಫಾರ್ಮ್ ಆಗ್ತಾ ಹೋಗ್ತವೆ. ಓಕೆನಾ. ಈಗ ಸೇ ಫಾರ್ ಎಕ್ಸಾಂಪಲ್ ಈಗ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂಥೇಳಿ ಕರಿತೀವಿ. ಓಕೆನಾ. ಸೊ ಈ ಭಾಗದ ನಾವು ಭಾರತದ ಈ ಭಾಗವನ್ನು ತೆಗೆದುಕೊಂಡ್ರೆ ಸೊ ಈ ಭಾಗದಿಂದ ಏನಾಗ್ತದಪ್ಪ ಅಂತಂದರೆ ನಮ್ಗೆ ಯೂಶ್ವಲಿ ವಿಂಡ್ಸ್ಗಳು ಬರ್ತಾ ಹೋಗ್ತವೆ. ಇವೆಲ್ಲ ನಾವೇನು ಕರಿತೀವಿ ಕಂಟಿನ್ಯೂಸ್ ವಿಂಡ್ಸ್ ಅಂತ ಹೇಳಿ ಕರಿತೀವಿ, ಯಾಕಂದರೆ ಇವು ರೆಗ್ಯುಲರಾಗಿ ಬರ್ತಿರ್ತಾವೆ. ಓಕೆನಾ. ಬಟ್ ಕೆಲವೊಂದು ಏನಾಗಿರ್ತವಪ್ಪ ಅಂತಂದ್ರೆ ವೇರಿಯೇಬಲ್ ವಿಂಡ್ಸ್ ಅಂತ ಹೇಳಿ ಕರಿತೀವಿ. ವೇರಿಯೇಬಲ್ ವಿಂಡ್ಸ್ ಅಂತ ಬಂದಾಗ ಯೂಶ್ವಲಿ ಇವೇನಾಗಿಲ್ಲಪ್ಪ ಅಂತ ರೆಗ್ಯುಲರಾಗಿ ಇರೋಂಗಿಲ್ಲ, ಡ್ಯೂ ಟು ದಿ ಲೋ ಪ್ರೆಷರ್ ಏನಾಗ್ತಾ ಹೋಗ್ತದಪ್ಪ ಅಂತಂದರೆ ಸೊ ಇವುಗಳು ಫಾರ್ಮ್ ಆಗ್ತಾ ಹೋಗ್ತಾವಲ್ಲ, ಅದಕ್ಕೆ ನಾವೇನು ಕರಿತೀವಪ್ಪ ಅಂದರೆ ವೇರಿಯೇಬಲ್ ವಿಂಡ್ಸ್ ಅಂತ ಹೇಳಿ ಕರಿತೀವಿ. ಆ ವೇರಿಯೇಬಲ್ ವಿಂಡ್ಸ್ ಯೂಶ್ವಲಿ ಹೆಂಗೆ ಫಾರ್ಮ್ ಆಗ್ತಾವೆ ನೋಡಿ, ಒಂದು ಸೈಕ್ಲೋನ್ ಹೆಂಗೆ ಫಾರ್ಮ್ ಆಗ್ತದೆ ಅಂತ ನೋಡೋಣ. ಓಕೆನಾ. ಎಸ್, ಒಂದು ಸಣ್ಣ ನಿಮ್ಗೊಂದು ಡೆಮೋ ತೋರಿಸ್ತೇನೆ, ಸೈಕ್ಲೋನ್ಸ್ ಯಾವ ರೀತಿ ಫಾರ್ಮ್ ಆಗ್ತಾ ಹೋಗ್ತಾವೆ. ಓಕೆನಾ. ಸೊ ಇದ್ರದ್ದು ಬೇಸಿಕ್ಸನ್ನು ನೀವೆಲ್ಲಿ ಕಲ್ತಿರ್ತೀರಿ, ಜೋಗ್ರಫಿ ಒಳಗೆ ಕಲ್ತಿರ್ತೀರಿ. ಓಕೆನಾ. ಎಸ್, ಇಲ್ಲಿ ನೋಡಿರಿ ಸೈಕ್ಲೋನ್ಸ್ ಯಾವ ರೀತಿ ಫಾರ್ಮ್ ಆಗ್ತಾವೆ. ಓಕೆ. ಎಸ್, ಝೀರೋ ಡಿಗ್ರಿ ಇಕ್ವಿಟಾರ್. ಓಕೆನಾ. ಎಸ್, ಓಕೆನಾ. ಎಸ್, ಚಲೋ, ಇದನ್ನು ನಾವೇನು ಕರಿತೀವಿ ಅಂತಂದ್ರೆ 0 ಡಿಗ್ರಿ ಇಕ್ವಿಟಾರ್ ಅಂತ ಹೇಳಿ ಕರಿತೀವಿ. ಎಸ್, ಏನು ಕರಿತೀವಿ? 0 ಡಿಗ್ರಿ ಇಕ್ವಿಟಾರ್. ದಿಸ್ ಈಸ್ ಕಾಲ್ಡ್ ಆಸ್ 0 ಡಿಗ್ರಿ ಇಕ್ವಿಟಾರ್. ಓಕೆನಾ. ಎಸ್, ಈಗ ಇದನ್ನು ನಾವು 2 ಶೇಪ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಅಂದರೆ ಒಂದನ್ನು ನಾವು ನಾರ್ತ್ ಆಗಿ ತೆಗೆದುಕೊಂಡ್ರೆ ಇನ್ನೊಂದು ಏನಾಗ್ತದಪ್ಪ ಅಂತಂದರೆ ಸೌತಲ್ಲಿ. ಓಕೆನಾ. ಎಸ್, ಸೊ ಈಗ ಯಾವಾಗಲೂ ಕೂಡ ಹೆಂಗಿರ್ತದಪ್ಪ ಅಂತಂದರೆ ಇದ್ರಾಗ ನಾವು ಸೈಕ್ಲೋನ್ಸನ್ನು 2 ರೀತಿ ಬೈಫ್ರಿಕೇಟ್ ಮಾಡ್ತೀವಿ. ಸೈಕ್ಲೋನ್ಸ್ ಆ್ಯಂಡ್ ಆ್ಯಂಟಿ ಸೈಕ್ಲೋನ್ಸ್ ಅಂತ ಹೇಳಿ ಕರಿತೀವಿ. ಸೈಕ್ಲೋನ್ಸ್ ಮತ್ತು ಆ್ಯಂಟಿ ಸೈಕ್ಲೋನ್ಸ್. ಓಕೆನಾ. ಸೊ ಇಲ್ಲೇನಾಗ್ತಿರ್ತದ ಯಾವಾಗಲೂ ಕೂಡ ನಮ್ಮದು ವಿಂಡ್ಸ್ಗಳು ಏನಾಗ್ತಿರ್ತವಪ್ಪ ಅಂದರೆ ಈ ರೀತಿ ಫ್ಲೋ ಆಗ್ತಿರ್ತಾವೆ. ವಿಂಡ್ಸ್ಗಳು ಏನಾಗ್ತಿರ್ತವಪ್ಪ ಅಂತಂದರೆ ಈ ರೀತಿ ಫ್ಲೋ ಆಗ್ತಿರ್ತಾವೆ. ಸೆಂಟ್ರಿಕ್ ಪಾಯಿಂಟ್ ಒಳಗೆ ಏನಾಗ್ಬಿಡ್ತದಪ್ಪ ಅಂತಂದರೆ ಯೂಶ್ವಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಪ್ರೆಷರ್ ಏನಾಗ್ತದೆ? ಲೋ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಸೊ ಪ್ರೆಷರ್ ಲೋ ಆದಾಗ ವಿಂಡ್ಸ್ಗಳು ಏನಾಗ್ತಾವಪ್ಪ ಅಂತಂದರೆ ಈ ರೀತಿ ಇಲ್ಲೇ ಏನು ಮಾಡೋಕ್ಕೆ ಚಾಲು ಆಗ್ತಾವಪ್ಪ ಅಂತಂದರೆ ಸುತ್ತುವರಿಲಿಕ್ಕೆ ಪ್ರಾರಂಭವಾಗ್ತಾವೆ. ಸೊ ಓಕೆನಾ. ಇದನ್ನು ನಾವು ಒಂದು ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ಸಮ್ಟೈಮ್ಸ್ ಏನಾಗ್ತದಪ್ಪ ಅಂತಂದರೆ ಯೂಶ್ವಲಿ ಸೊ ಇಲ್ಲಿ ಇದನ್ನು ನಾವು ಸೆಂಟರ್ ಅಂದ್ಕೊಂಡಾಗ ಇಲ್ಲಿ ಹೈ ಪ್ರೆಷರ್ ಇರ್ತದೆ, ಇಲ್ಲಿ ಲೋ ಪ್ರೆಷರ್ ಇರ್ತದೆ. ಓಕೆನಾ. ಎಸ್, ಸೊ ಅವಾಗ ಈ ರೀತಿ ಫ್ಲೋ ಆಗ್ತಿರುವಂಥ ಏನಪ್ಪ ಅಂದ್ರೆ ವಿಂಡ್ಸ್ಗಳು ಇಲ್ಲೇನೂ ಕೂಡ ಮತ್ತು ಅವು ಕೂಡ ಏನಾಗ್ತವಪ್ಪ ಅಂದ್ರೆ ಇಲ್ಲೇ ಸುತ್ತುವರ್ಲಿಕ್ಕೆ ಪ್ರಾರಂಭವಾಗ್ತವೆ. ಓಕೆನಾ. ಸೊ ಈ ಕಾನ್ಸೆಪ್ಟಿಗೆ ನಾವು ಯೂಶ್ವಲಿ ಅಂತ ಹೇಳಿ ಕರಿತೀವಪ್ಪ ಅಂತಂದರೆ ಸೈಕ್ಲೋನ್ಸ್ ಅಂತ ಹೇಳಿ ಏನು ಕರಿತೀವಿ? ವಿಂಡ್ಸ್ ಅಂತ ಹೇಳಿ ಕರಿತೀವಿ. ವಿಂಡ್ಸಲ್ಲಿ ನಾವು 2 ರೀತಿಯಾಗಿ ನೋಡ್ತೀವಿ, ಒಂದು ಸೈಕ್ಲೋನ್ಸ್, ಇನ್ನೊಂದು ಆ್ಯಂಟಿ ಸೈಕ್ಲೋನ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಸೈಕ್ಲೋನ್ದ ಅಪೋಸಿಟ್ ಡೈರೆಕ್ಷನ್ ಒಳಗೆ ವಿಂಡ್ಸ್ಗಳು ಫ್ಲೋ ಆಗ್ತಾ ಇದ್ದರೆ ದಟ್ ಈಸ್ ಕಾಲ್ಡ್ ಆಸ್ ಆ್ಯಂಟಿ ಸೈಕ್ಲೋನ್ಸ್ ಅಂತ ಹೇಳಿ ಕರಿತೀವಿ ನಾವು. ಓಕೆನಾ. ಹಾಗಿದ್ರೆ
ಸೈಕ್ಲೋನ್ಸ್ಗೂ ಮತ್ತು ಆ್ಯಂಟಿ ಸೈಕ್ಲೋನ್ಸ್ಗೂ ಏನು ವ್ಯತ್ಯಾಸ? ಓಕೆನಾ. ಫಸ್ಟ್ ಒಂದು ಸೈಕ್ಲೋನ್, ಆ್ಯಂಟಿ ಸೈಕ್ಲೋನ್ಸ್ ಆ್ಯಂಡ್ ಆ್ಯಂಟಿ ಸೈಕ್ಲೋನ್ಸ್ ಅಂಥೇಳಿ ಕರಿತೀವಿ. ಸೊ ಯಾವಾಗಲೂ ಸೈಕ್ಲೋನ್ಸ್ ಹೆಂಗಿರ್ತಪ್ಪ ಅಂತಂದರೆ ಕನ್ನಡದಾಗ ನಾವು ಕೇಂದ್ರಾಭಿಮುಖ ಬಲ ಅಂಥೇಳಿ ಕರಿತೀವಿ. ಏನು ಕೇಂದ್ರಾಭಿಮುಖ ಬಲ ಅಂತಂದರೆ ಇಲ್ಲಿ ನೋಡ್ರಿ, ಸೊ ಇಲ್ಲಿ ಲೋ ಪ್ರೆಷರ್ ಇರ್ತದೆ, ಅಂದರೆ ಸೆಂಟ್ರೊಳಗೆ ಏನಾಗಿರ್ತದೆ ಲೋ ಪ್ರೆಷರ್ ಇರ್ತದೆ, ಇಲ್ಲಿ ಹೈ ಪ್ರೆಷರ್ ಇರ್ತದೆ. ಇಲ್ಲಿ ಏನಾಗಿರ್ತದೆ ಹೈ ಪ್ರೆಷರ್ ಇರ್ತದೆ. ಅವಾಗ ಏನಾಗ್ತದಪ್ಪ ಅಂದರೆ ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಏನಾಗ್ತಾ ಹೋಗ್ತವಪ್ಪ ಅಂತಂದರೆ ವಿಂಡ್ಸ್ಗಳು ಫ್ಲೋ ಆಗ್ತಾ ಹೋಗ್ತವೆ. ಇದನ್ನು ನಾವೇನು ಕರಿತೀವಪ್ಪ ಅಂತಂದರೆ ಕೇಂದ್ರಾಭಿಮುಖ ಬಲ. ಕೇಂದ್ರಾಭಿಮುಖ ಬಲ ಮೀನ್ಸ್ ಸೆಂಟರ್ ಒಳಗೆ ಏನಾಗಿರ್ತದೆ ಲೋ ಪ್ರೆಷರ್ ಇರ್ತದೆ, ಅದ್ರ ಔಟ್ರೊಳಗೆ ಏನಿರ್ತದೆ ಹೈ ಪ್ರೆಷರ್ ಇರ್ತದೆ. ಎಸ್, ಇದೇನಾಗಿರ್ತದೆ ಯಾವಾಗಲೂ ಕೇಂದ್ರಾಭಿಮುಖ ಬಲ. ಎಸ್, ಕೇಂದ್ರಾಭಿಮುಖ ಬಲ ಅಂಥೇಳಿ ಕರಿತೇವೆ. ಓಕೆ. ಸೊ ಇದು ಯಾವಾಗಲೂ ಕೂಡ ಏನಾಗಿರ್ತದಪ್ಪ ಅಂದರೆ ಕೇಂದ್ರ ತ್ಯಾಗಿ ಬಲ ಅಂಥೇಳಿ ಕರಿತೇವೆ. ಏನು ಕರಿತೀವಿ ಇದನ್ನು? ಕೇಂದ್ರ ತ್ಯಾಗಿ ಬಲ. ಸೊ ಸರ್ ವಾಟ್ ಯು ಮೀನ್ ಬೈ ಕೇಂದ್ರ ತ್ಯಾಗಿ ಬಲ? ಇಲ್ಲಿ ಏನಾಗಿರ್ತದೆ ಅಂತಂದರೆ, ಸೊ ಇಲ್ಲಿ ಯೂಶ್ವಲಿ ಏನಾಗ್ತದಪ್ಪ ಅಂತಂದರೆ ಇಲ್ಲಿ ಹೈ ಪ್ರೆಷರ್ ಇರ್ತದೆ, ಇಲ್ಲಿ ಏನಾಗಿರ್ತದೆ ಹೈ ಪ್ರೆಷರ್ ಇರ್ತದೆ, ಇಲ್ಲಿ ಲೋ ಪ್ರೆಷರ್ ಇರ್ತದೆ. ಓಕೆ. ಸೊ ಇಲ್ಲಿ ನೋಡ್ರಿ ಸೈಕ್ಲೋನ್ಸ್ ಒಳಗೆ ಏನಾಗಿತ್ತು, ಇಲ್ಲಿ ಹೈ ಪ್ರೆಷರ್ ಹೈ ಇರ್ತದೆ, ಇಲ್ಲಿ ಏನಾಗಿರ್ತದಪ್ಪ ಅಂದರೆ ಲೋ ಆಗಿರ್ತದೆ. ಬಟ್ ಇಲ್ಲಿ ಏನಾಗ್ತದಪ್ಪ ಅಂತಂದರೆ, ಸೊ ಪ್ರೆಷರ್ ಇಲ್ಲಿ ಏನಾಗಿರ್ತದೆ ಲೋ ಆಗಿರ್ತದೆ, ಇಲ್ಲಿ ಏನಾಗಿರ್ತದಪ್ಪ ಅಂದರೆ ಹೈ ಆಗಿರ್ತದೆ. ಓಕೆನಾ. ಸೊ ಒಂದು ಕೇಂದ್ರಾಭಿಮುಖ ಬಲ ಮತ್ತು ಕೇಂದ್ರ ತ್ಯಾಗಿ ಬಲ ಅಂಥೇಳಿ ಕರಿತೀವಿ. ಓಕೆನಾ. ಯೂಶ್ವಲಿ ಸೈಕ್ಲೋನ್ಸ್ ಯಾವ ಲ್ಯಾಟಿಟ್ಯೂಡ್ ಒಳಗೆ ಇರ್ತವಪ್ಪ ಅಂದರೆ ಯೂಶ್ವಲಿ 80 to 30 ಅಂದರೆ, ಸೊ 8 to 30. ಇಲ್ಲಿ ನೋಡ್ರಿ ಯಾವಾಗಲೂ ಸೈಕ್ಲೋನ್ಸ್ ಎಲ್ಲಿ ಫಾರ್ಮ್ ಆಗ್ತಾವೆ ಅಂದರೆ ಯೂಶ್ವಲಿ ಇಲ್ಲಿ ಸೈಕ್ಲೋನ್ಸ್ ಎಲ್ಲಿ ಫಾರ್ಮ್ ಆಗ್ತಾವಪ್ಪ ಅಂತಂದರೆ 0 ಡಿಗ್ರಿ ಟು 30 ಡಿಗ್ರಿ ಲ್ಯಾಟಿಟ್ಯೂಡ್ಸ್. ಎಷ್ಟು? 0 to 30 ಡಿಗ್ರಿ ಒಳಗೆ ಏನಾಗಿರ್ತಾವಪ್ಪ ಅಂತಂದರೆ ಫಾರ್ಮ್ ಆಗ್ತಾ, ಅಂದರೆ ಮೀನ್ಸ್ ಇದನ್ನು 23 ಅಂದ್ಕೊಂಡ್ರೆ, ಸೊ ಈ ರೀಜನ್ ಒಳಗೆ ಏನಾಗ್ತಾವಪ್ಪ ಅಂತಂದರೆ ಸೊ ಇವುಗಳು ಫಾರ್ಮ್ ಆಗ್ತಾ ಹೋಗ್ತಾವೆ. ಎಲ್ಲಿಂದ 0 ಡಿಗ್ರಿ ಟು 30 ಡಿಗ್ರಿ ಮಟ್ಟ ಆಗಿರ್ತಾವೆ. ಓಕೆನಾ. ಸಾರಿ ಸರ್, 8 ಡಿಗ್ರಿ ಟು 30 ಡಿಗ್ರಿ, ನಾಟ್ 0, ಸಾರಿ. ಸೊ 8 ಡಿಗ್ರಿಯಿಂದ ಏನಾಗಿರ್ತವಪ್ಪ 8 ಡಿಗ್ರಿಯಿಂದ ಏನಾಗಿರ್ತವಪ್ಪ ಅಂತಂದರೆ 30 ಡಿಗ್ರಿವರೆಗೂ ಕೂಡ ಫಾರ್ಮ್ ಆಗ್ತಾ ಹೋಗ್ತಾವೆ. ಆ್ಯಂಟಿ ಸೈಕ್ಲೋನ್ಸ್ ಯಾವಾಗಲೂ 30 ಡಿಗ್ರಿಯಿಂದ 60 ಡಿಗ್ರಿ ಒಳಗಾಗಿರ್ತಾವೆ. ಓಕೆ. ಅಂದರೆ ಸೊ ಯಾವಾಗಲೂ ಸೈಕ್ಲೋನ್ಸ್ಗಳು ಏನಾಗಿರ್ತಾವೆ 8 ಡಿಗ್ರಿ ಲ್ಯಾಟಿಟ್ಯೂಡಿಂದ 30 ಡಿಗ್ರಿ ಲ್ಯಾಟಿಟ್ಯೂಡ್ ನದರ್ನ್ ಹೆಮಿಸ್ಫೇರ್ ಮತ್ತು ಸದರ್ನ್ ಹೆಮಿಸ್ಫೇರ್. ಓಕೆನಾ. ಸೊ ಇಲ್ಲಿಂದ ನಾವು ಇದನ್ನು ಏನು ಕರಿತೇವೆ ನದರ್ನ್ ಹೆಮಿಸ್ಫೇರ್ ಅಂತ ಹೇಳಿ ಕರಿತೇವೆ. ಸೊ ಇದನ್ನು ಸದರ್ನ್ ಹೆಮಿಸ್ಫೇರ್ ಅಂತ ಹೇಳಿ ಕರಿತೇವೆ. ಅರ್ಥ ಆಗ್ಲಿಕ್ಕತ್ತದಲ್ಲ? ಯಾವಾಗಲೂ ಸೈಕ್ಲೋನ್ಸ್ ಅಂತ ಏನಾಗಿರ್ತವಪ್ಪ ಅಂತಂದರೆ ನದರ್ನ್ ಹೆಮಿಸ್ಫಿಯರ್ ಒಳಗೆ ಮತ್ತು ಸದರ್ನ್ ಹೆಮಿಸ್ಫಿಯರಲ್ಲಿ 8 ಡಿಗ್ರಿ ಟು 30 ಡಿಗ್ರಿ ಲ್ಯಾಟಿಟ್ಯೂಡ್ಸ್ ನಾರ್ತ್ ಅಥವಾ 8 ಡಿಗ್ರಿ ಟು 30 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಏನಾಗ್ತವಪ್ಪ ಅಂದರೆ ಫಾರ್ಮ್ ಆಗ್ತಾ ಹೋಗ್ತಾವೆ ಸೈಕ್ಲೋನ್ಸ್. ಓಕೆನಾ. ಬಟ್ ವೆನ್ ಇಟ್ ಕಮ್ಸ್ ಟು ದ ಆ್ಯಂಟಿ ಸೈಕ್ಲೋನ್ಸ್, ಇವು ಏನಾಗ್ತಾ ಹೋಗ್ತವಪ್ಪ ಅಂತಂದರೆ 30 ಡಿಗ್ರಿಯಿಂದ 60 ಡಿಗ್ರಿ ನದರ್ನ್ ಹೆಮಿಸ್ಫಿಯರ್ ಮತ್ತು 30 ಡಿಗ್ರಿಯಿಂದ 60 ಡಿಗ್ರಿ ಸದರ್ನ್ ಹೆಮಿಸ್ಫಿಯರ್ ಲ್ಯಾಟಿಟ್ಯೂಡಲ್ಲಿ ಏನಾಗ್ತಾ ಹೋಗ್ತವಪ್ಪ ಅಂದರೆ ಫಾರ್ಮ್ ಆಗ್ತಾ ಹೋಗ್ತವೆ. ಅರ್ಥ ಆಗ್ಲಿಕ್ಕತ್ತದ? ಎಸ್. ಇದನ್ನು ಬೇಕಾದ್ರೆ ನಾನು ಇನ್ನೊಂದು ಸಲ ನಿಮ್ಗೆ ಕ್ಲಿಯರಾಗಿ ಡ್ರಾ ಮಾಡಿ ತೋರಿಸ್ತೇನೆ. ಓಕೆ. ಇದನ್ನು ನಾವು ಗ್ಲೋಬ್ ಅಂದ್ಕೊಂಡ್ರೆ, ಓಕೆನಾ, ಇದನ್ನು ನಾವು ಅಂದ್ಕೊಂಡ್ರೆ, ಸೊ ದಿಸ್ ಇಸ್ 0 ಡಿಗ್ರಿ ಇಕ್ವಿಟಾರ್, ಇದೊಂದು 0 ಡಿಗ್ರಿ ಇಕ್ವಿಟಾರ್. ಓಕೆನಾ. ಸೊ ಯಾವಾಗಲೂ ಸೈಕ್ಲೋನ್ಸ್ ಏನಾಗಿರ್ತದಪ್ಪ ಅಂತಂದರೆ 8 ಡಿಗ್ರಿಯಿಂದ 30 ಡಿಗ್ರಿ ಮಟ್ಟ ನಾರ್ತ್, 8 ಡಿಗ್ರಿಯಿಂದ 30 ಡಿಗ್ರಿವರೆಗೂ ಸೌತ್ವರೆಗೂ ಏನಾಗಿರ್ತದಪ್ಪ ಅಂತಂದರೆ ಇವು ಯಾವಾಗಲೂ ಬೀಸ್ತಾ ಇರ್ತವೆ, ಫ್ಲೋ ಆಗ್ತಾ ಇರ್ತವೆ ಸೈಕ್ಲೋನ್ಸ್. ಓಕೆ. ಸೊ ದಟ್ಸ್ ವಾಟ್ 8 ಡಿಗ್ರಿ ಟು 30 ಡಿಗ್ರಿ. ಆ್ಯಂಟಿ ಸೈಕ್ಲೋನ್ಸ್ ಏನಾಗ್ತಾ ಹೋಗ್ತವೆ ಅಂತಂದರೆ 30 ಡಿಗ್ರಿಯಿಂದ 60 ಡಿಗ್ರಿ ನಾರ್ತ್, 30 ಡಿಗ್ರಿಯಿಂದ 60 ಡಿಗ್ರಿ ಸೌತ್ಗೆ ಏನಾಗ್ತಾ ಹೋಗ್ತವೆ ಅಂತಂದರೆ ಫ್ಲೋ ಆಗ್ತಾ ಹೋಗ್ತವೆ. ಇವೇನು ಯಾವಾಗಲೂ 30 ಡಿಗ್ರಿ ಟು 60 ಡಿಗ್ರಿ ಲ್ಯಾಟಿಟ್ಯೂಡ್ಸ್. ಓಕೆನಾ. ಲ್ಯಾಟಿಟ್ಯೂಡ್ಸ್ ಅಕ್ಷಾಂಶಗಳು ಅಂಥೇಳಿ ಕರಿತೀವಿ. ಅರ್ಥ ಆಗ್ಲಿಕ್ಕತ್ತದ? ಎಸ್. ನೆಕ್ಸ್ಟ್ ಯಾವಾಗಲೂ ನೋಡ್ರಿ ಸೈಕ್ಲೋನ್ಸ್ಗೂ ಮತ್ತು ಆ್ಯಂಟಿ ಸೈಕ್ಲೋನ್ಸ್ಗಿರುವಂಥ ಇನ್ನೊಂದು ಡಿಫ್ರೆನ್ಸಿಯೇಟ್ ಏನಂತಂದರೆ, ಜಸ್ಟ್ ಅಜ್ಯೂಮ್, ಸೊ ಈಗ ನಮ್ಮಲ್ಲಿ ಏನದಪ್ಪ ಅಂತಂದರೆ ನಾವು ಇಂಡಿಯಾವನ್ನು ಆ್ಯಸ್ ಅ ರೆಫರೆನ್ಸ್ ಪಾಯಿಂಟಾಗಿ ಇಟ್ಕೊಂಡಾಗ, ಎಸ್ ಓಕೆ, ಇಂಡಿಯಾವನ್ನು ನಾವು ಆಸ್ ಅ ರೆಫರೆನ್ಸ್ ಪಾಯಿಂಟಾಗಿ ಇಟ್ಕೊಂಡಾಗ ಇಲ್ಲೆಲ್ಲ ನಮ್ಗೆ ಏನದಪ್ಪ ಅಂದರೆ ವಾಟರ್ ಬಾಡಿ ಅದ. ಓಕೆ. ಇಲ್ಲಿ ನಮ್ಗೆ ಲ್ಯಾಂಡ್ ಮಾಸ್ ಅದ. ಓಕೆ. ಇಲ್ಲಿ ನಮ್ಗೇನದ ಲ್ಯಾಂಡ್ ಮಾಸ್ ಅದ, ಇಲ್ಲಿ ಏನದಪ್ಪ ಅಂದರೆ ವಾಟರ್ ಬಾಡಿ ಅದ, ವಾಟರ್ ಬಾಡಿ. ಓಕೆನಾ. ಸೊ ಇಲ್ಲಿ 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 ಕೂಡ
ಸೈಕ್ಲೋನ್ಸ್ಗೂ ಆ್ಯಂಟಿ ಸೈಕ್ಲೋನ್ಸ್ಗೂ ಏನು ವ್ಯತ್ಯಾಸಪ್ಪ ಅಂತಂದರೆ ಸೈಕ್ಲೋನ್ಸ್ ಯಾವಾಗಲೂ ಕೂಡ ವಾಟರ್ ಬಾಡಿಯಿಂದ ಲ್ಯಾಂಡ್ ಮಾಸ್ ಕಡೆಗೆ ಏನಾಗ್ತಾವಪ್ಪ ಅಂದರೆ ಬೀಸ್ತಾ ಹೋಗ್ತಾವೆ. ಅಂದರೆ ವಾಟರ್ ಬಾಡಿಯಿಂದ ಲ್ಯಾಂಡ್ ಮಾಸ್ ಅಂದರೆ ಜಲಭಾಗದಿಂದ ಭೂಭಾಗದ ಕಡೆ. ಅರ್ಥ ಆಗ್ತಾ ಇದೆ? ಎಲ್ಲಿಂದ? ಜಲಭಾಗದಿಂದ ಭೂಭಾಗದ ಕಡೆ ಏನಾಗ್ತಾವೆ? ಫ್ಲೋ ಆಗ್ತಾ ಹೋಗ್ತಾವೆ. ಓಕೆ, ಅಂದರೆ ಸೊ ವಾಟರ್ ಬಾಡಿ ಟುವರ್ಡ್ಸ್ ಲ್ಯಾಂಡ್, ವಾಟರ್ ಬಾಡಿಯಿಂದ ಎಲ್ಲಿಗೆ? ಲ್ಯಾಂಡ್. ಆ್ಯಂಟಿ ಸೈಕ್ಲೋನ್ಸ್ ಮೀನ್ಸ್ ಅಪೋಸಿಟ್. ಓಕೆನಾ? ಆ್ಯಂಟಿ ಸೈಕ್ಲೋನ್ಸ್ ಅಂದ್ರೆ ಏನು? ಇದ್ರದ್ದು ಅಪೋಸಿಟ್. ಇವು ಹೆಂಗಿರ್ತಾವಪ್ಪ ಅಂತಂದರೆ ಸೊ ಲ್ಯಾಂಡ್ ಮಾಸಿಂದ ವಾಟರ್ ಬಾಡಿ ಕಡೆ ಏನಾಗ್ತಾ ಹೋಗ್ತಾವೆ ಅಂದರೆ ಫ್ಲೋ ಆಗ್ತಾ ಹೋಗ್ತಾವೆ. ಆ್ಯಂಟಿ ಸೈಕ್ಲೋನ್ಸ್ ಎಲ್ಲಿಂದ? ಲ್ಯಾಂಡ್ ಮಾಸಿಂದ ವಾಟರ್ ಬಾಡಿ. ಓಕೆನಾ? ಎಸ್. ಹಾಗಿದ್ರೆ ನೆಕ್ಸ್ಟ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ನೆಕ್ಸ್ಟ್ ಇದ್ರದ್ದು ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಯಾವಾಗಲೂ ನಮ್ಗೆ ಸೈಕ್ಲೋನ್ಸ್ ಯೂಶ್ವಲಿ ಏನಾಗಿರ್ತದಪ್ಪ ಅಂತಂದರೆ, ಇಲ್ಲಿ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ, ಯಾವಾಗಲೂ ಈಸ್ಟಿಂದ ವೆಸ್ಟ್ಗೆ ಫ್ಲೋ ಆಗ್ತಾವೆ. ಸೈಕ್ಲೋನ್ಸ್ ಯಾವಾಗಲೂ ಈಸ್ಟ್ ಡೈರೆಕ್ಷನಿಂದ ವೆಸ್ಟ್ ಡೈರೆಕ್ಷನ್ಸ್ಗೆ ಫ್ಲೋ ಆಗ್ತಾ ಹೋಗ್ತಾವೆ. ಯಾವಾಗಲೂ ಕೂಡ ಅಪೋಸಿಟ್ ಡೈರೆಕ್ಷನ್ಸ್ ಒಳಗೆ ಬರೋಂಗಿಲ್ಲ, ಈಸ್ಟಿಂದ ವೆಸ್ಟ್ಗೆ ಫ್ಲೋ ಆಗ್ತಾವೆ. ವೆನ್ ಇಟ್ ಕಮ್ಸ್ ಟು ಆ್ಯಂಟಿ ಸೈಕ್ಲೋನ್ಸ್, ಇವ್ಯಾವಾಗಲೂ ವೆಸ್ಟಿಂದ ಈಸ್ಟ್ಗೆ. ಆ್ಯಂಟಿ ಸೈಕ್ಲೋನ್ಸ್ ಏನಾಗ್ತಾವೆ? ವೆಸ್ಟಿಂದ ಈಸ್ಟ್ಗೆ ಏನಾಗ್ತಾ ಹೋಗ್ತಾವಪ್ಪ ಅಂದರೆ ಫ್ಲೋ ಆಗ್ತಾ ಹೋಗ್ತಾವೆ. ವೆಸ್ಟ್ ಟು ಈಸ್ಟ್. ಓಕೆನಾ? ಎಸ್, ಅರ್ಥ ಆಯ್ತಲ್ಲ? ದಿಸ್ ಈಸ್ ಅ ವೆಸ್ಟರ್ನ್ ಪಾರ್ಟ್, ದಿಸ್ ಈಸ್ ಅ ಈಸ್ಟರ್ನ್ ಪಾರ್ಟ್. ಓಕೆನಾ? ಎಸ್. ನೆಕ್ಸ್ಟ್, ಈಗ ಇದೇನು ಕರಿತೀವಿ ನಾವು? ವ್ಯಾಸಕ್ಕೆ ಇಂಗ್ಲೀಷ್ ಹೆಂಗೆ? ವ್ಯಾಸ ಲೈಕ್ ಇದು ಝೀರೋ, ಇದನ್ನ ಒಂದು ಸರ್ಕಲ್ ಅಂದ್ಕೊಂಡ್ರೆ ಇದು ಏರಿಯಾ ಇರ್ತೈತಲ್ಲ ಸುತ್ತಾಳುತ್ತೆ, ಅದಕ್ಕೆ ನೀವೇನು ಕರಿತೀರಿ ಇಂಗ್ಲೀಷ್ನಾಗ? ರೇಡಿಯಸ್. ಓಕೆನಾ? ಎಸ್, ಥ್ಯಾಂಕ್ ಯು. ಸೊ ಹಾಗಿದ್ರೆ ಗೊತ್ತಾಯ್ತಲ್ಲ? ಸೊ ಯಾವಾಗಲೂ ಸೈಕ್ಲೋನ್ಸ್ ಏನಾಗಿರ್ತಾವೆ? ಈಸ್ಟಿಂದ ವೆಸ್ಟ್ಗೆ. ಯಾವಾಗಲೂ ಸೈಕ್ಲೋನ್ಸ್ ಏನಾಗಿರ್ತಾವೆ? ಈಸ್ಟಿಂದ ವೆಸ್ಟ್ಗೆ. ಆ್ಯಂಟಿ ಸೈಕ್ಲೋನ್ಸ್ ಏನಾಗಿರ್ತವಪ್ಪ ಅಂತಂದರೆ ವೆಸ್ಟಿಂದ ಈಸ್ಟ್ಗೆ. ಅರ್ಥ ಆಗ್ಲಿಕ್ಕತ್ತದ? ಫಸ್ಟ್ ಒನ್. ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ಸೈಕ್ಲೋನ್ಸ್ ಯಾವಾಗಲೂ ರೇಡಿಯೇಷನ್ಸ್ ಎಷ್ಟು ಇರ್ತದಪ್ಪ ಅಂತಂದರೆ 200 ಕಿಲೋಮೀಟ್ರಿಂದ 300 ಕಿಲೋಮೀಟರ್ ಇರ್ತದೆ. ಅದು ಟೋಟಲ್ ರೇಡಿಯೇಷನ್ ಎಷ್ಟದ? 200 to 300 ಕಿಲೋಮೀಟರ್. ರೇಡಿಯೇಷನ್ಸ್ ಎಷ್ಟು ಇರ್ತದಪ್ಪ ಅಂತಂದರೆ 200 to 300 ಕಿಲೋಮೀಟರ್. ಎಸ್, ವೆರಿ ಇಂಪಾರ್ಟೆಂಟ್. ರೇಡಿಯೇಷನ್ ಯಾವಾಗಲೂ ಕೂಡ ಏನಾಗಿರ್ತದಪ್ಪ ಅಂತಂದರೆ ಯೂಶ್ವಲಿ 200ಇಂದ 300 ಕಿಲೋಮೀಟರ್ ಇರ್ತದೆ. ಸೈಕ್ಲೋನ್ಸ್ದ ಆ್ಯಂಟಿ ಸೈಕ್ಲೋನ್ಸ್ ರೇಡಿಯೇಷನ್ ಯಾವಾಗಲೂ 300ಇಂದ 1500 ಕಿಲೋಮೀಟರ್ ಇರ್ತದೆ. ಎಸ್, ರೇಡಿಯೇಷನ್ ಯಾವಾಗಲೂ ಎಷ್ಟು ಇರ್ತದೆ? 300 to 1500 ಕಿಲೋಮೀಟರ್. ಎಸ್, ವೆರಿ ವೆರಿ ಇಂಪಾರ್ಟೆಂಟ್. 300 to 1500 ಕಿಲೋಮೀಟರ್. ಅರ್ಥ ಆಗ್ಲಿಕ್ಕತ್ತದ? ಎಸ್. ಇದು ನಮ್ಗೆ ಸೈಕ್ಲೋನ್ಸು, ಇದು ನಮಗಿದು ವೆದರ್ ಗುಡ್ ಅಥವಾ ಬ್ಯಾಡ್ ಅಂತಂದಾಗ ಇದು ಯಾವಾಗಲೂ ಬ್ಯಾಡ್ ವೆದರ್ ಇದು. ಓಕೆನಾ? ಸೊ ಇದು ಯಾವಾಗಲೂ ಗುಡ್ ವೆದರ್. ನಮ್ಗೆ ಇದು ಇಂಪ್ಯಾಕ್ಟ್ ಆಗೋದಿಲ್ಲ. ಆ್ಯಂಟಿ ಸೈಕ್ಲೋನ್ಸ್ ಯಾವಾಗಲೂ ಇಂಪ್ಯಾಕ್ಟ್ ಆಗೋದಿಲ್ಲ. ಇಂಪ್ಯಾಕ್ಟ್ ಆಗೋದೇನಪ್ಪ ಅಂತಂದರೆ ಸೈಕ್ಲೋನ್ಸ್ ಮಾತ್ರ. ಇಲ್ಲಿ ಏನಾಗ್ತದಪ್ಪ ಅಂದರೆ ಇದು ವೆದರ್ ಯಾವಾಗಲೂ ಕೂಡ ಏನಾಗಿರ್ತದೆ? ಬ್ಯಾಡ್ ಇರ್ತದೆ. ಜೊತೆಗೆ ಹೆವಿ ರೇನ್ಫಾಲ್ ಆಗ್ತದೆ. ಸೈಕ್ಲೋನ್ಸ್ ಇದ್ದಾಗ ಏನಾಗ್ತದೆ? ಹೆವಿ ರೇನ್ಫಾಲ್ ಆಗ್ತದೆ. ಹೆವಿ ರೇನ್ಫಾಲ್ ಯಾವಾಗಲೂ ಏನಾಗ್ತದೆ? ಹೆವಿ ರೇನ್ಫಾಲ್ ಆಗ್ತದೆ. ಓಕೆನಾ? ಸೊ ಇಲ್ಲಿ ಬಂದಾಗ ನಾವು ಆ್ಯಂಟಿ ಸೈಕ್ಲೋನ್ಸ್ ಅಂತ ಬಂದಾಗ ವೆದರ್ ಯಾವಾಗಲೂ ಕೂಡ ಏನಾಗಿರ್ತದಪ್ಪ ಅಂದರೆ ಗುಡ್ ವೆದರ್ ಇರ್ತದೆ. ವೆದರ್ ಯಾವಾಗಲೂ ಗುಡ್ ಇರ್ತದೆ. ಜೊತೆಗೆ ರೇನ್ಫಾಲ್ ಇರುವುದಿಲ್ಲ, ನೋ ರೇನ್ಫಾಲ್. ಶುಷ್ಕ ಗಾಳಿನ ಡ್ರೈ ವಿಂಡ್ಸ್ ಅಷ್ಟೇ ಬರ್ತಿರ್ತವೆ. ಓಕೆ, ಯಾವುದೇ ರೇನ್ಫಾಲ್ಸ್ಗಳು ಇರೋದಿಲ್ಲ, ನೋ ರೇನ್ಫಾಲ್ಸ್. ಹಾಂ, ಎಸ್. ಓಕೆನಾ? ಎಸ್, ಇದನ್ನು ನಾವೇನು ಕರಿತೀವಪ್ಪ ಅಂತಂದರೆ ಡಿಫ್ರೆನ್ಸಸ್ ಬಿಟ್ವೀನ್ ದಿ ಸೈಕ್ಲೋನ್ಸ್ ಆ್ಯಂಡ್ ಆ್ಯಂಟಿ ಸೈಕ್ಲೋನ್ಸ್ ಅಂಥೇಳಿ ಕರಿತೀವಿ.